ಇವತ್ತು ತಮಗೆ ಗೊತ್ತಿದೆ, ಇಡೀ ರಾಜ್ಯಾದ್ಯಂತ ವಾಡಿಕೆಗಿಂತ ತುಂಬ ಮಳೆ ಕಡಿಮೆ ಆಗಿದೆ. ಕಳೆದ ವರ್ಷ ಬಹುತೇಕ ಡ್ಯಾಮ್ಗಳು ತುಂಬಿದ್ದು, ಉತ್ತಮ ಮಳೆ ಆಗಿತ್ತು. ನಾವು ಈಗಲೇ ಯಾವುದನ್ನು ಎಷ್ಟು ಮಳೆ ಆಗ್ತದೆ ಏನು ಅನ್ನೋದನ್ನು ಘೋಷಣೆ ಮಾಡೋಕ್ಕಾಗೋದಿಲ್ಲ. ಹವಾಮಾನ ಇಲಾಖೆ ಒಂದು ವರದಿ ಪ್ರಕಾರ ಮಳೆ ಆಗುತ್ತೆ, ಒಳ್ಳೆ ಮಳೆ ಆಗ್ತದೆ ಈ ವರ್ಷ ಅನ್ನುವ ಒಂದು ಮಾಹಿತಿ ಇದೆ. ಕಳೆದ ವರ್ಷ ಆಗದಲ್ಲೇ ಇದ್ದು ಸ್ವಲ್ಪ ಕೊರತೆ ಆದರೂ ನಿರೀಕ್ಷಿತ ಮಳೆ ಆಗುತ್ತೆ ಅನ್ನುವ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಕಳೆದ ತಿಂಗಳು 28ನೇ ತಾರೀಕು ಆ ವಿಭಾಗದ ಎಲ್ಲ ಮುಖಂಡರು ಮತ್ತು ದೇವಸ್ಥಾನದ ಅರ್ಚಕರು ಮುಖಾಂತರ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ದು. ಇವತ್ತೊಂದು ಅಭಿಷೇಕ ಮಾಡಿಸಿ ದೇವರಲ್ಲಿ ಪ್ರಾರ್ಥನೆ ಮಾಡಿಸುವಂಥದ್ದು ಮತ್ತು ನಾಳೆಯಿಂದ ಭಾನುವಾರದಿಂದ ಪರ್ಜನ್ಯ ಜಪ ಅನ್ನೋದನ್ನು ಮಾಡ್ತಾರೆ. ಕಳೆದ ಬಾರಿನೂ ಪ್ರಾರಂಭಿಕವಾಗಿ ಮಳೆ ಆಗಿರಲಿಲ್ಲ, ತಮಗೆ ಗೊತ್ತು. ಅನೇಕ ಬಾರಿ ರಾಜ್ಯದ ಅನೇಕ ಮುಖಂಡರುಗಳು ಜಲಸಂಪನ್ಮೂಲ ಸಚಿವರಾಗಿದ್ದಂಥ DK ಶಿವಕುಮಾರ್ ಅವರು ಆ ವರ್ಷ ಮಳೆ ಕಡಿಮೆ ಆಗಿದ್ದರಿಂದ ಬಂದಿಲ್ಲಿ ಪೂಜೆ ಪ್ರಾರ್ಥನೆಯನ್ನು ಮಾಡಿದರು. ಆ ವರ್ಷ ಉತ್ತಮ ಮಳೆ ಆಗಿತ್ತು. ವೃಷಶೃಂಗೇಶ್ವರ ಮಳೆ ದೇವರು ಅಂತಲೇ ಬರೀ ದೇಶ ಅಲ್ಲ ವಿದೇಶಗಳಲ್ಲೂ ಕೂಡ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ಒಂದು ದೇವಾಲಯ. ನಾವು ಕೂಡ ಇವತ್ತು ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡಿ ಭಾನುವಾರದಿಂದ ಪರ್ಜನ್ಯ ಜಪವನ್ನು ಮಾಡಲಿಕ್ಕೆ ಎಲ್ಲ ಅರ್ಚಕರಿಗೂ ಮನವಿ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಭಾನುವಾರದಿಂದ ಪರ್ಜನ್ಯ ಜಪ ಪ್ರಾರಂಭ ಆಗ್ತದೆ. ಒಳ್ಳೆ ಮಳೆ ಆಗಲಿ, ಬೆಳೆ ಆಗಲಿ, ದೇಶ ರಾಜ್ಯ ಜನರ ಸುಭಿಕ್ಷೆ ಆಗಲಿ ಅನ್ನೋ ಒಂದು ಪ್ರಾರ್ಥನೆಯನ್ನು ನಾವು ಮಾಡಿದ್ದೇವೆ. ಮಳೆ ಇಲ್ಲದಲೇ ಇದ್ದರೆ ಜನಜೀವನನೇ ಕಷ್ಟ, ಬೆಳೆ ಬರೋದಿಲ್ಲ, ಬದುಕೆ ಕಷ್ಟ ಆಗ್ತದೆ, ಕುಡಿಯೋ ನೀರಿನ ಸಮಸ್ಯೆ ಆಗ್ತದೆ. ಹಾಗಾಗಿ ಹಿಂದೆ ಕೆಲವು ಅನೇಕ ವರ್ಷಗಳಿಂದ ಒಂದೆರಡು ಬಾರಿ ಬರಗಾಲನ ನಾವು ಎದುರಿಸಿದಂಥ ಒಂದು ಅನುಭವ ಇದೆ. ಅದು ಆಗದಲ್ಲೇ ಇರಲಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಪ್ರಾರಂಭ ಆಗಿದೆ. ಮೊನ್ನೆ ನಾವು ಇಲ್ಲೇನು ಪ್ರಾರ್ಥನೆ ಸಲ್ಲಿಸ್ತೀವಿ, ಅವತ್ತಿಂದ ಒಂದು ಮಳೆ ವಾತಾವರಣ ನಿರ್ಮಾಣ ಆಗಿದೆ, ಮಳೆನೂ ಆಗಿದೆ. ಆ ನದಿಗಳಲ್ಲಿ ನೀರಿನ ಹರಿವು ಕಂಡು ಬರ್ತಾ ಇದೆ. ಹಾಗಾಗಿ ನಾವು ಎಲ್ಲ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ಮಾಡಿದ್ದೀವಿ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಅಂತ KJ ಜಾರ್ಜ್ ಅವರು, ಇಂಧನ ಸಚಿವರು, ಅವ್ರಿಗೂ ಕೂಡ ಡ್ಯಾಮ್ ತುಂಬಬೇಕು, ಸಫಿಷಿಯೆಂಟ್ ವಿದ್ಯುತ್ ಶಕ್ತಿ ಕೊಡಬೇಕು ಅಂತಂದರೆ ಡ್ಯಾಮ್ಗಳೆಲ್ಲ ತುಂಬಬೇಕು. ಪರ್ಯಾಯವಾಗಿ ನಾವು ಸೋಲಾರು, ವಿಂಡು, ಕೋಲ್ ಇನ್ನಿತರೆ ಬೇರೆ ಬೇರೆ ಮೂಲಗಳಿಂದ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡೋದಕ್ಕೆ ಸಾಕಷ್ಟು ಕ್ರಮಗಳನ್ನು ನಮ್ಮ ಉಸ್ತುವಾರಿ ಸಚಿವರು ಮತ್ತು ಇಂಧನ ಸಚಿವರಂಥ ಜಾರ್ಜ್ ಸಾಹೇಬರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಒಂದು ನಿರ್ದೇಶನದ ಮೇರೆಗೆ ನಾವು ಕಾರ್ಯೋನ್ಮುಖರಾಗಿದ್ದೇವೆ. ಈ ವರ್ಷವೂ ಶಾರ್ಟ್ಲಿ ಒಂದು 2 ಗಿಗಾವಾಟ್ ಅಂದರೆ ಒಂದು 2000 ಮೆಗಾವಾಟ್ ಪವರ್ ಉತ್ಪಾದನೆ ಮಾಡುವಂಥ ಯೋಜನೆಗೆ ಟೆಂಡರ್ ಕರೀತಾಯಿದ್ವಿ. ಮತ್ತೊಂದು 600 ಮೆಗಾವಾಟಿಗೆ ಹೊಸದಾಗಿ ಅಪ್ರೂವಲ್ ಸಿಕ್ಕಿದೆ. ಮತ್ತು 250 ಮೆಗಾವಾಟು ಮತ್ತು 1100 ಬ್ಯಾಟ್ರಿ ಸ್ಟೋರೇಜು ಕೂಡ ಅನುಮತಿ ಸಿಕ್ಕಿ ಟೆಂಡರ್ ಕರೆದು ಕೆಲವು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಕೆಲವು ಶಾರ್ಟ್ಲಿ ನಾವು ಪ್ರಾರಂಭ ಮಾಡ್ತೀವಿ. ಪರ್ಯಾಯ ಸೋಲಾರ್ ವ್ಯವಸ್ಥೆ ಮಾಡ್ದಲೇ ಇದ್ದರೆ ಕಷ್ಟ ಇತ್ತು. ಹಿಂದೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಪವರ್ ಮಿನಿಸ್ಟರ್ ಆಗಿದ್ದರು. ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಪಾವಗಡ ಪವರ್ ಪ್ರಾಜೆಕ್ಟ್ ಇದೆಯಲ್ಲ, 2050 ಮೆಗಾವಾಟ್ ಒಂದೇ ಪಾರ್ಕಲ್ಲಿ ಉತ್ಪಾದನೆ ಮಾಡುವಂಥ ಒಂದು ಯೋಜನೆಯನ್ನು ರೂಪಿಸಿ ಮಾಡಿದ್ರಲ್ಲ, ಅದು ಇಲ್ದಲೇ ಇದ್ದರೆ ನಾವು ಇವತ್ತು ಅತ್ಯಂತ ಸಂಕಷ್ಟವನ್ನು ಎದುರಿಸಬೇಕಾಗಿತ್ತು. ಅಂದಿನ ಕಾಲದಲ್ಲಿ 2017-18 ಅದು ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಸಿಂಗಲ್ ಸೋಲಾರ್ ಪಾರ್ಕ್ ಪಾವಗಡ ಸೋಲಾರ್ ಪಾರ್ಕ್. ನಾವು ಈ ಬಾರಿನೂ ಕೂಡ ಅಲ್ಲಿ ಒಂದು 2000 ಮೆಗಾವಾಟು, ಒಂದು 250 ಪ್ಲಸ್ 1100 ಸ್ಟೋರೇಜ್ ಕೆಪಾಸಿಟಿ ಇರೋ ಅಂಥದ್ದು. ಹೀಗೆ ಇಡೀ ರಾಜ್ಯಾದ್ಯಂತ ನಾವು ಎಲ್ಲೆಲ್ಲಿ ನಾವು ಪವರ್ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಇದೆ ಅಲ್ಲೆಲ್ಲ ನಾವೀಗಾಗಲೇ ಪ್ಲ್ಯಾನ್ ಮಾಡಿ ರಿಸೋರ್ಸ್ ಎಜುಕೇಷನ್ ಪ್ಲ್ಯಾನ್ ಕೂಡ ನಾವು ಮಾಡಿಟ್ಟಿದ್ದೇವೆ. 2050ಕ್ಕೆ ಅವರ ರಿಕ್ವೈರ್ಮೆಂಟ್ ಈಸ್ 50 ಗಿಗಾವಾಟ್, 50 ಗಿಗಾವಾಟ್ ಉತ್ಪಾದನೆ ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮ DK ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರ ಸಂಕಲ್ಪ ಮಾಡಿದೆ. ಎಲ್ಲ ರೀತಿಯ
ಸಹಕಾರವನ್ನು ಕೊಡ್ತಾ ಇದೆ. ನಮ್ಮ ಇಂಧನ ಸಚಿವರು ಕೂಡ ಅದಕ್ಕೆ ಪೂರಕವಾಗಿ ಕಾರ್ಯೋನ್ಮುಖರಾಗಿದ್ದಾರೆ. ಅದರಲ್ಲಿ ಯಶಸ್ಸು ಕಾಣ್ತೀವಿ ಅನ್ನುವ ಸಂಪೂರ್ಣ ವಿಶ್ವಾಸ ಇದೆ. ಒಟ್ಟಾರೆ ಯಾವುದಕ್ಕೂ ರೈತರಿಗೆ ಮಳೆ ಭಾಳ ಪ್ರಮುಖ. ಅವರೇನೋ ಆಲ್ಟರ್ನೇಟ್ ನಾವು ಸೋಲಾರ್ ಮಾಡಿದರೂ ಕೂಡ ರೈತರ ಜನಜೀವನ, ಬೆಳೆ, ಆಹಾರ ಉತ್ಪಾದನೆಗೋಸ್ಕರ ಮತ್ತು ಪರಿಸರದ ಒಂದು ಸಮತೋಲನ ಕಾಪಾಡಲಿಕ್ಕೆ ಒಳ್ಳೆ ಮಳೆ ಆಗಬೇಕು. ಆ ಮಳೆ ಕರುಣಿಸಲಿ ಅಂತೇಳಿ ಶೃಂಗೇಶ್ವರ ಮತ್ತು ಎಲ್ಲ ಸಕಲ ಧರ್ಮ ದೇವತೆಗಳನ್ನು ನಾವು ಇವತ್ತು ಪ್ರಾರ್ಥನೆ ಮಾಡ್ತಾಯಿದ್ವಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.